ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಗಾರ್ಡನಿಂಗ್ ಐಡಿಯಾಸ್ ಅಟ್ ಹೋಮ್ ಕಡೆಯಿಂದ ದಸರಾ ಹಬ್ಬದ ಸ್ಪೆಷಲ್ ಅಂತ ಹೇಳಿ ಮೆಹಂದಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ, ಹಾಗೆ ಇದು ಯೂಸ್ಫುಲ್ ಅಂತಲೂ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಂಕರೇಜ್ ಮಾಡ್ತಾ ಇರಿ. ಸೊ ಇವಾಗ ನಾವು ಬೇಸಿಕ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಬೇಸಿಕ್ ವಿಡಿಯೋದಲ್ಲಿ ಯಾವ ಥರ ಒಳಗೆ ಇನ್ನರ್ ಫೀಲಿಂಗ್ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ. ನಾವು ಇನ್ನರ್ ಫೀಲಿಂಗ್ ಮಾಡಬೇಕಾದ್ರೆ ತುಂಬ ಸತಿ ನಾವು ಅಬ್ಸರ್ವ್ ಮಾಡಿರ್ತೀವಿ. ಆ ಫೀಲಿಂಗ್ ಏನು ಅಂತ ಆಮೇಲೆ ನಮಗೆ ಗೊತ್ತಾಗೋದೇ ಇಲ್ಲ, ಆ ಥರ ಇರುತ್ತೆ. ಸೊ ಅದು ಒಳಗಡೆ ಕ್ಲಿಯರಾಗಿ ಬರಬೇಕು ಅಂತ ಅಂದರೆ ಕೆಳಗಡೆಯಿಂದ ನಾವು ಅದಕ್ಕೆ ಈಗ ನೋಡಿ, ನಾನು ಎಕ್ಸಾಂಪಲ್ ಶಂಕುನ ಒಂದು 4 ಥರ ಡಿಸೈನ್ಸ್ ಅದ್ರೊಳಗೆ ಹಾಕಿದ್ದೀನಿ. ಇಟ್ಸ್ ಜಸ್ಟ್ ಬೇಸಿಕ್ ಅಷ್ಟೇ. ನೀವು ಬೇಸಿಕ್ ಡಿಸೈನನ್ನು ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಎಲ್ಲ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಹೋಗಿ ದಯವಿಟ್ಟು ಚೆಕ್ ಮಾಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಯಾಕೆಂದರೆ ಅದರೊಳಗೆ ನಾನು ಎಲ್ಲನೂ ಬೇಸಿಕ್ ನಾನು ಏನು ಹೇಳ್ಕೊಡಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ಅದನ್ನೇ ಅಪ್ಲೋಡ್ ಮಾಡಿರೋದು. ಸೊ ಇದರಲ್ಲಿ ನೀವು ಒಳಗಡೆ ಫೀಲಿಂಗ್ ಮಾಡಬೇಕಾದ್ರೆ ಆ ಶಂಕು ಕೆಳಗಡೆಯಿಂದ ಶುರು ಮಾಡ್ತಾ ಬಂದಿದ್ದೀನಿ. ಹಾಗೆ ಲೈನ್ಗೆ ಅಂದರೆ ಒಂದು ಲೈನ್ ಥರ ಫೀಲ್ ಮಾಡ್ತಾ ಬಂದಿದ್ದೀನಿ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಪರ್ಫೆಕ್ಟಾಗಿ ಕ್ಲೀನಾಗಿ ಬರುತ್ತೆ. ಸೊ ನಾವು ಈ ಪೆನ್ನಲ್ಲಿ ಹಾಕ್ತಾ ಇರೋದ್ರಿಂದ ನಮಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಹೆಂಗೆ ಫಿಲ್ ಮಾಡಿದ್ರು ಆಗುತ್ತೆ ಅಂತ. ಬಟ್ ಕೋನಲ್ಲಿ ಹಾಕಬೇಕಾದ್ರೆ ಈ ಒಂದಷ್ಟು ಮೆಥಡ್ಸ್ನ ಯೂಸ್ ಮಾಡ್ಕೊಳೋದ್ರಿಂದ ಮೆಹಂದಿ ಕೋನಲ್ಲಿ ಹಾಕಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನಾನು ಈ ಥರ ಹಾಕಬೇಕು, ಇದರಿಂದ ನೀಟಾಗಿ ಬರುತ್ತೆ ಅಂತ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ನಾನು ಮೆಹಂದಿ ತುಂಬ ಜನ ಕೇಳ್ತಾ ಇದ್ದಾರೆ, ಮೆಹಂದಿ ಕೋನಲ್ಲಿ ಕೂಡ ವಿಡಿಯೋ ಮಾಡೋಕ್ಕೆ ಅಂತ. ಖಂಡಿತ ಮಾಡ್ತೀನಿ. ಬಟ್ ಇನ್ನೊಂದು 2 ವಿಡಿಯೋ ಬೇಸಿಕ್ಕಲ್ಲಿ ನೀವು ಇದನ್ನು ಯಾವ ಥರ ಶೇಪ್ಸ್ ಇದೆ, ಯಾವ ಥರ ನಾವು ಡಿಸೈನ್ಸ್ ಬರೀಬೇಕು, ಯಾವ ಟ್ರಿಕ್ಸ್ ಬೇಕು, ಮತ್ತು ಅದನ್ನೆಲ್ಲ ನಾವು ಒಂದು ಸತಿ ಪೆನ್ನಲ್ಲಿ ಬರೆದ್ರೆ ತಪ್ಪೇನಿಲ್ಲ ಅಲ್ವಾ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನೀವು ಮೆಹಂದಿ ಕ್ಲಾಸಸ್ಗೆ ಹೋದರೂ ಕೂಡ ಇದೇ ಥರನೇ ಹೇಳ್ಕೊಡೋದ್ರಿಂದ ಇದನ್ನೊಂಚೂರು ನೀವು ಪೆನ್ಸಿಲಲ್ಲಿ ವರ್ಕ್ ಮಾಡೋದ್ಮೇಲೆ ನಾನು ಮೆಹಂದಿ ಕೋನಲ್ಲಿ ಕೂಡ ಈ ವಿಡಿಯೋಸ್ ನಾನು ಏನೇನು ಮಾಡಿದ್ದೀನಿ ಇಷ್ಟು ಬೇಸಿಕ್ ಎಂದು ಅದಷ್ಟು ಮೆಹಂದಿ ಕೋನಲ್ಲಿ ಕೂಡ ಹಾಕಿ ತೋರಿಸ್ತೀನಿ. ಮತ್ತು ಹೇಗೆ ಮೆಹಂದಿ ಕೋನಲ್ಲಿ ಹಾಕಿದಾಗ ಯಾವ ಥರ ರೆಡ್ ಬರಬೇಕು, ನಾವು ಯಾವ ಥರ ವಾಶ್ ಮಾಡಬೇಕು, ಪ್ರತಿಯೊಂದೂ ನಾನು ನನ್ನ ಮುಂದಿನ ಬರೋ ವೀಡಿಯೋಸಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಚೆನ್ನಾಗಿ ಒಳಗಡೆ ಫೀಲಿಂಗ್ಸನ್ನು ಕಲ್ತ್ಕೊಳ್ಳಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ.